ಹಾಯ್ ಫ್ರೆಂಡ್ಸ್, ಅವಿನ್ಸ್ ಬಯಾಲಜಿ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಮ್ಮ ಇಂಡಿಯಾದ ಒನ್ ಆಫ್ ದ ಮೋಸ್ಟ್ ಶಾರ್ಟ್ ಔಟ್ ಎಕ್ಸಾಮ್ ಅಂತ ನಾವು ಹೇಳ್ಬೋದು ಇದನ್ನು. ಸೊ ದಟ್ ಈಸ್ ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್. ಸೊ CGL ಅಂತ ಕರೀತಾರೆ, CGL 2020. ಸೊ ಅದರ ನೋಟಿಫಿಕೇಷನ್ನು ಲಾಸ್ಟ್ ಮಂತ್ 29th ರಿಲೀಸ್ ಆಗಿದೆ. ಸೊ ಅದಕ್ಕೆ ಅಪ್ಲಿಕೇಶನ್ ಕೂಡ 29th ಲಾಸ್ಟ್ ಮಂತಿಂದನೇ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಅಪ್ಲೈ ಮಾಡೋದು. ಸೊ ಆ ಒಂದು ಇದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಡೀಟೇಲ್ಸ್ ಕೊಡ್ತಿದ್ದೀನಿ. ಸೊ ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ 2020. ಸೊ ಇಲ್ಲಿ ಈ ಒಂದು ಎಕ್ಸಾಮ್ಗೆ ಸೊ ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಅಂತಲೇ ಹೇಳ್ತಾರೆ. ಸೊ ಗ್ರ್ಯಾಜುಯೇಟ್ಸ್ ಯಾರ್ಯಾರು ಇದ್ದೀರಾ, ಸೊ ಅವ್ರು ಏನು ಮಾಡ್ಬೋದು, ಇದಕ್ಕೆ ಅಪ್ಲೈ ಮಾಡ್ಬೋದು. ಯಾವುದೇ ಒಂದು ಸ್ಟ್ರೀಮಿಂದ ಗ್ರ್ಯಾಜುಯೇಟ್ಸ್ ಆಗಿರ್ಬೋದು, ಡಿಗ್ರಿ ಹೋಲ್ಡರ್ಸ್ ಆಗಿರ್ಬೋದು, ಅವ್ರು ಅಪ್ಲೈ ಮಾಡ್ಬೋದು. ಜೊತೆಗೆ ಫೈನಲ್ ಸೆಮ್ಮಲ್ಲಿ ಅಂದರೆ ಫೈನಲ್ ಇಯರ್ ಇರ್ಬೋದು ಅಥವಾ ಸೆಮಿಸ್ಟರ್ ಇದ್ದರೆ ಫೈನಲ್ ಸೆಮ್ ಇರ್ಬೋದು. ಸೊ ಯಾರು ಫೈನಲ್ ಸೆಮ್ ಇರ್ತೀರಾ ಅಥವಾ ಫೈನಲ್ ಇಯರ್ ಯಾರು ಇರ್ತೀರಾ ಅವರು ಕೂಡ ಏನು ಮಾಡ್ಬೋದು, ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು. ಸುಮಾರು 6500 ಚಿಲ್ಡ್ರೆ ಪೋಸ್ಟ್ ಇದೆ. ಸೊ ಆಲ್ ಇಂಡಿಯಾ ಇದು ಎಕ್ಸಾಮು. ಸೊ ಹಂಗಾಗಿ ತುಂಬ ಕಾಂಪಿಟೇಷನ್ ಇರುತ್ತೆ. ಜೊತೆಗೆ ಒಳ್ಳೆ ಕರಿಯರ್ ಇರುತ್ತೆ. ಯಾರು ಈ CGL ಸೆಲೆಕ್ಟ್ ಆಗ್ತಾರಲ್ಲ ಅವ್ರಿಗೆ ಕರಿಯರ್ ತುಂಬ ಚೆನ್ನಾಗಿರುತ್ತೆ. ಇದು ಗ್ರೂಪ್ B ಮತ್ತು C ಕ್ಯಾಟಗರಿ ಪೋಸ್ಟ್ಗಳು. ಸೊ ಅದ್ರ ಬಗ್ಗೆ ನಾನು ಇಲ್ಲಿ ಡೀಟೇಲ್ಸ್ನ ಕಂಪ್ಲೀಟಾಗಿ ಕೊಡ್ತಿದ್ದೀನಿ. ಸೊ ಹಂಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಂಡವರೆಗೂ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಈಗಾಗಲೇ ನಿಮಗೆ ಹೇಳಿದ್ದೀನಿ, ಲಾಸ್ಟ್ ಮಂತ್ 29th ಇದೇನಾಗಿದೆ ಅಪ್ಲಿಕೇಶನ್, ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಅಪ್ಲೈ ಮಾಡೋಕ್ಕೆ 31st ಈ ಮಂತ್ January 2021. ಸೊ ಲಾಸ್ಟ್ ಡೇಟ್ ಅದಿದೆ. ಜೊತೆಗೆ ಫೀಸ್ ಪೇ ಮಾಡೋಕ್ಕೆ ನೆಕ್ಸ್ಟ್ ಮಂತ್ February 2ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಇದೆ. ಸೊ ಯಾರ್ಯಾರು ಪೇ ಮಾಡಬೇಕು ಅವರು ಅಪ್ಲಿಕೇಶನ್ ಹಾಕಿರಬೇಕು. ಆಮೇಲೆ ಏನು ಮಾಡ್ಬೋದು, 2ನೇ ತಾರೀಕುವರೆಗೂ ಏನು ಮಾಡ್ಬೋದು, ಫೀಸ್ನ ಪೇ ಮಾಡ್ಬೋದು. ಸೊ ಇಲ್ಲಿ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ, ಅಂದರೆ ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ಟೈರ್ 1, ಆಮೇಲೆ ಟೈರ್ 2, ಟೈರ್ 3, ಟೈರ್ 4. ಸೊ ಕೆಲವೊಂದು ಪೋಸ್ಟ್ಗಳಿಗೆ ಟೈರ್ 4 ಎಕ್ಸಾಮ್ ಕೂಡ ಇರುತ್ತೆ. ಸೊ ಹಾಗಾಗಿ 4 ಸ್ಟೇಜಸಲ್ಲಿ ಎಕ್ಸಾಮ್ ನಡೆಯುತ್ತೆ. ಸೊ ಇಲ್ಲಿ ಪೋಸ್ಟ್ಗಳ ಡೀಟೇಲ್ಸ್ ಬಂದು ಇಲ್ಲಿ ನಾನು ನಿಮ್ಗೆ ಹೇಳಿದೆ B ಮತ್ತು C ಕ್ಯಾಟಗರಿ ಪೋಸ್ಟ್ ಇದೆ. ಸೊ ಇಲ್ಲಿ ಬೇರೆ ಬೇರೆ ಪೇ ಲೆವೆಲಲ್ಲಿ ಇಲ್ಲಿ ನಿಮಗೆ ಬೇರೆ ಬೇರೆ ಪೋಸ್ಟ್ಗಳಿದ್ದಾವೆ. ಸೊ ಅಲ್ಲಿ ನಾನು ಡೀಟೇಲ್ಸ್ನ ಇಲ್ಲಿ ತೋರಿಸ್ತಿದ್ದೀನಿ ನಿಮಗೆ ಸ್ಕ್ರೀನ್ ಮೇಲೆ. ಸೊ ಪೇ ಲೆವೆಲ್ ಏನಾಗುತ್ತೆ, ಬೇರೆ ಬೇರೆ ಪೋಸ್ಟಿಗೆ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನಾನು ನಿಮಗೆ ಸುಮ್ಮನೆ ಒಂದು ಜನರಲ್ ಆಗಿ ಒಂದಷ್ಟು ಪೋಸ್ಟ್ ಹೇಳ್ತೀನಿ. ಸೊ ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಇರ್ಬೋದು, ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್ ಇರ್ಬೋದು. ಸೊ ಈ ಥರ ಪೋಸ್ಟ್ಗಳಿದೆ. ಆಲ್ಮೋಸ್ಟ್ 32 ಡಿಫ್ರೆಂಟ್ ಕ್ಯಾಟಗರಿ ಪೋಸ್ಟ್ಗಳಿದೆ. ಜೊತೆಗೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಏಜ್ ಲಿಮಿಟ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಏಜ್ ಲಿಮಿಟು ಒಂದಷ್ಟಕ್ಕೆ 30 ಇದೆ, ಒಂದಷ್ಟಕ್ಕೆ 27 ಇದೆ, ಮಿನಿಮಮ್ ಬಂದು 18 ಇದೆ. ಸೊ ಜೊತೆಗೆ ನಮ್ಮ ಇದು ರಿಲ್ಯಾಕ್ಸೇಷನ್, ಸೊ ಒಂದಷ್ಟು ಕ್ಯಾಟಗರೀಸ್ಗೆ ರಿಲ್ಯಾಕ್ಸೇಷನ್ ಇದೆ, ಏಜ್ ರಿಲ್ಯಾಕ್ಸೇಷನು, ಅದು ಕೂಡ ನಾನು ಮುಂದೆ ಹೇಳ್ತೀನಿ. ಬಟ್ ಇಲ್ಲಿ ಏನು ಮಾಡಿದ್ದಾರೆ, ಲಾಸ್ಟಲ್ಲಿ ಏಜ್ ಲಿಮಿಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಇರ್ಬೋದು, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸಲ್ಲಿ ಸೆಕ್ಷನ್ ಆಫೀಸರ್ ಇದೆ, ಅಸಿಸ್ಟೆಂಟ್ ಪೋಸ್ಟ್ಗಳಿದ್ದಾವೆ. ಜೊತೆಗೆ ಇನ್ಸ್ಪೆಕ್ಟರ್ ಇನ್ಕಮ್ ಟ್ಯಾಕ್ಸಲ್ಲಿದೆ, ಸೆಂಟ್ರಲ್ ಎಕ್ಸಸೈಸಲ್ಲಿ ಇನ್ಕಮ್ ಟ್ಯಾಕ್ಸ್ ಇದೆ, ಇನ್ಸ್ಪೆಕ್ಟರ್ ಇದೆ. ಸೊ ಅದೇ ಥರ ಸಬ್ ಇನ್ಸ್ಪೆಕ್ಟರ್ ಇದೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನಲ್ಲಿ. ಸೊ ಜೊತೆಗೆ ಅದೇ ಥರ ನಿಮಗೆ ಸಬ್ ಇನ್ಸ್ಪೆಕ್ಟರ್ ಇದೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಲಿ. ಜೊತೆಗೆ ಡಿಪಾರ್ಟ್ಮೆಂಟಲ್ ಆಫ್ ಪೋಸ್ಟಲ್ಲೂ ಕೂಡ ಏನಿದೆ, ಇಲ್ಲಿ ವೇಕೆನ್ಸೀಸ್ ಇದ್ದಾವೆ. ಆಡಿಟರ್ ಪೋಸ್ಟ್ ಇದೆ, ಅಕೌಂಟೆಂಟ್ ಪೋಸ್ಟ್ ಇದೆ, ಜೊತೆಗೆ UDC ಅಪ್ಪರ್ ಡಿವಿಷನ್ ಕ್ಲರ್ಕ್ ಇದೆ, ಟ್ಯಾಕ್ಸ್ ಅಸಿಸ್ಟೆಂಟ್ ಇದೆ, ಸಬ್ ಇನ್ಸ್ಪೆಕ್ಟರ್ ಇದೆ. ಸೊ ಇಷ್ಟೊಂದು ಬೇರೆ ಬೇರೆ ಥರದ ಏನು ಪೋಸ್ಟ್ಗಳಿಗೆ ಇಲ್ಲಿ ಕಾಲ್ ಆಗಿದೆ. ನೀವೇನು ಮಾಡ್ಬೋದು, ಇದಕ್ಕೆಲ್ಲ ಅಪ್ಲಿಕೇಶನ್ನ ಅಪ್ಲೈ ಮಾಡ್ಬೋದು. ಸೊ ಈ ಮಂತು 31 ಲಾಸ್ಟ್ ಡೇಟ್ ಇದೆ, ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಸೊ ನಾನು ಈಗಾಗಲೇ ನಿಮಗೆ ಹೇಳಿದೆ, ವೇಕೆನ್ಸೀಸ್ ಬಂದು ಆಲ್ಮೋಸ್ಟ್ 6506 ಪೋಸ್ಟ್ ಇದೆ. ಸೊ ಗ್ರೂಪ್ B ಬಂದು ಅದರಲ್ಲಿ ಗೆಜೆಟೆಡ್ ಇದೆ, ನಾನ್ ಗೆಜೆಟೆಡ್ ಇದೆ. ಗೆಜೆಟೆಡ್ 250 ಇದೆ, ನಾನ್ ಗೆಜೆಟೆಡ್ 3513 ಇದೆ. ಜೊತೆಗೆ ಗ್ರೂಪ್ C ಪೋಸ್ಟು 2743 ಇದೆ. ಸೊ ಇಲ್ಲಿ ಎಲ್ಲ ಪೋಸ್ಟ್ಗಳಿಗೂ ರಿಸರ್ವೇಷನ್ ಇರುತ್ತೆ. ನಾರ್ಮಲಾಗಿ ಏನು ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಏನು ರಿಸರ್ವೇಷನ್ ಕೊಡಬೇಕು ಅದೆಲ್ಲ ರಿಸರ್ವೇಷನ್ ಇರುತ್ತೆ. ಜೊತೆಗೆ ಏಜ್ ಲಿಮಿಟ್ ನಾನು ಈಗಾಗಲೇ ಹೇಳಿದೆ, ಏಜ್ ಲಿಮಿಟು ಆ ಒಂದು ಪೋಸ್ಟ್ಗೆ ಲಾಸ್ಟ್ ಕಾಲಮಲ್ಲಿ ಏನು ಮಾಡಿದ್ದಾರೆ, ಏಜ್ ಲಿಮಿಟ್ನ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಮೆನ್ಷನ್ ಮಾಡಿದ್ದಾರೆ. ಈಗ ಏಜ್ ಲಿಮಿಟು ಯಾರಿಗೆ, ನಿಮಗೆ ಏಜ್ ಲಿಮಿಟ್ ಎಷ್ಟಿರಬೇಕು ಅಂತ ಇಲ್ಲಿ ತೋರಿಸ್ತಿದ್ದೀನಿ ಸ್ಕ್ರೀನ್ ಮೇಲೆ. ಒಂದಷ್ಟು ಪೋಸ್ಟ್ಗೆ 27 ಇಯರ್ಸ್ ಇದೆ ಮ್ಯಾಕ್ಸಿಮಮ್ಮು, ಒಂದಷ್ಟು ಪೋಸ್ಟ್ಗೆ 30 ಇದೆ, ಒಂದಷ್ಟು ಪೋಸ್ಟ್ಗೆ 32 ಇದೆ. ಸೊ ಈ ಥರ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇದೆ. ಜೊತೆಗೆ ಅವರು ಡೇಟ್ ಆಫ್ ಬರ್ತ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಪೀರಿಯಡಲ್ಲೇ ಅವ್ರು ಏನಾಗಿರಬೇಕು, ಇಷ್ಟರಿಂದ ಇಷ್ಟು. ಫಾರ್ ಎಕ್ಸಾಂಪಲ್ 1ನೇ ತೊಗೊಂಡ್ರೆ 2/1/94 ಇಂದ 1/1/2003 ಇದ್ರೊಳಗಡೆ ಏನಾಗಿರಬೇಕು, ಅವರು ಡೇಟ್ ಆಫ್ ಬರ್ತ್ ಇರಬೇಕು. ಸೊ ಆ ಥರ ಅವ್ರು ಏನು ಮಾಡಿದ್ದಾರೆ, ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಏಜ್ ರಿಲ್ಯಾಕ್ಸೇಷನ್ ಅಂತ ಬಂದಾಗ SC/STಗೆ 5 ಇಯರ್ಸ್ ಸಿಗುತ್ತೆ, OBCಗೆ 3 ಇಯರ್ಸ್ ಸಿಗುತ್ತೆ. ಜೊತೆಗೆ PWD ಕ್ಯಾಂಡಿಡೇಟ್ಸ್ ಅವರಿಗೆ 10 ಇಯರ್ಸ್ ಸಿಗುತ್ತೆ. ಸೊ ಇದು ಏಜ್ ರಿಲ್ಯಾಕ್ಸೇಷನ್. ಅದಕ್ಕೆ ತಕ್ಕಂಗೆ ನೀವೇನು ಮಾಡ್ಕೋಬೋದು, ಅಪ್ಲಿಕೇಶನ್ನ ಆನ್ಲೈನಲ್ಲಿ ಅಪ್ಲೈ ಮಾಡ್ಕೋಬೋದು. ಸೊ ಇದು ಏಜ್ ರಿಲ್ಯಾಕ್ಸೇಷನ್ಗೆ ಸಂಬಂಧಪಟ್ಟಿರೋ ಇನ್ಫಾರ್ಮೇಷನ್ನು. ಅದನ್ನು ಬಿಟ್ಟರೆ ನೆಕ್ಸ್ಟ್ ನಿಮಗೆ
ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್. ಸೊ ಈಗಾಗಲೇ ಹೇಳಿದ್ದೀನಿ, ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಇಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ಡಿಗ್ರಿ. ಜೊತೆಗೆ ಒಂದಷ್ಟು ಪೋಸ್ಟ್ಗಳಿಗೆ ಏನಿದೆ ಸಪ್ರೇಟಾಗಿ ಇದಿದೆ. ಒಂದು ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಅಂತ ಅಥವಾ ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್ ಅಂತ, ಅದಕ್ಕೆ ಡಿಗ್ರಿ ಆಗಿರಬೇಕು. ಜೊತೆಗೆ ಡಿಸೈರಬಲ್ ಕ್ವಾಲಿಫಿಕೇಷನ್ ಅಂತ ಕೇಳಿದ್ದೀನಿ. ಡಿಸೈರಬಲ್ ಅಂದರೆ ಈ ಒಂದು ಕ್ವಾಲಿಫಿಕೇಷನ್ಸ್ ಆಗಿದ್ರೆ ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಸೊ CA ಆಗಿರಬೇಕು, ಚಾರ್ಟೆಡ್ ಅಕೌಂಟೆಂಟ್ ಆಗಿರಬೇಕು, ಅಥವಾ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಥವಾ ಕಂಪನಿ ಸೆಕ್ರೆಟರಿ, ಅಥವಾ ಮಾಸ್ಟರ್ಸ್ ಇನ್ ಕಾಮರ್ಸ್, ಸೊ MCom ಮಾಡಿರೋರಿಗೆ, ಅಥವಾ MBA ಮಾಸ್ಟರ್ಸ್ ಇನ್ ಬಿಸ್ನೆಸ್ ಸ್ಟಡೀಸ್ ಮಾಡಿರೋರಿಗೆ, ಮಾಸ್ಟರ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮಾಡಿರೋರಿಗೆ, ಅದರಲ್ಲೂ ಫಿನಾನ್ಸ್, ಜೊತೆಗೆ ಮಾಸ್ಟರ್ ಇನ್ ಬಿಸ್ನೆಸ್ ಎಕನಾಮಿಕ್ಸ್. ಸೊ ಇವ್ರಿಗೆ ಏನು ಕೊಡ್ತಾರೆ, ಅವರು ಪ್ರಿಫರೆನ್ಸ್ನ ಕೊಡ್ತಾರೆ. ಇದು ಯಾವ ಪೋಸ್ಟು? ಅಸಿಸ್ಟೆಂಟ್ ಆಡಿಟ್ ಆಫೀಸರು ಅಥವಾ ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್. ಇನ್ನೊಂದು ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಅಂತಿದೆ. ಅವ್ರೇನು ಮಾಡಿರಬೇಕು, ಡಿಗ್ರಿ ಆಗಿರಬೇಕು, ಜೊತೆಗೆ 12th ಅಂದರೆ PUCಲಿ 60% ಮಾರ್ಕ್ಸು ಮ್ಯಾಥಮೆಟಿಕ್ಸಲ್ಲಿ ಸ್ಕೋರ್ ಮಾಡಿರಬೇಕು. ಅವರಿಗೆ ಈ ಪೋಸ್ಟ್ಗೆ ಏನು ಪ್ರಿಫರೆನ್ಸ್ ಇರುತ್ತೆ. ಜೊತೆಗೆ ಅದಾಗದೇ ಇದ್ದರೆ ಅವ್ರು ಏನು ಮಾಡಿರಬೇಕು, BSc ಬ್ಯಾಚುಲರ್ಸ್ ಡಿಗ್ರಿ ಮಾಡಿರಬೇಕು. ಜೊತೆಗೆ ಸ್ಟ್ಯಾಟಿಸ್ಟಿಕ್ಸ್ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಏನು ಮಾಡಿರಬೇಕು, ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡಿರಬೇಕು. ಅವ್ರೇನು ಮಾಡ್ಬೋದು, ಈ JS ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ಗೆ ಅವರಿಗೆ ಪ್ರಿಫರೆನ್ಸ್ ಜಾಸ್ತಿ ಇರುತ್ತೆ ಈ ಪೋಸ್ಟ್ಗಳಿಗೆ. ಇನ್ನು ಉಳಿದಿದ್ದಂಥ ಎಲ್ಲ ಪೋಸ್ಟ್ ಏನಿದೆ ಅದಕ್ಕೆ ಗ್ರ್ಯಾಜುಯೇಷನ್ ಆಗಿದ್ದರೆ ಅವ್ರು ಏನು ಮಾಡ್ಬೋದು, ಅಪ್ಲೈ ಮಾಡ್ಬೋದು. ಜೊತೆಗೆ ನಾನು ಆಗಲೇ ನಿಮ್ಗೆ ಹೇಳಿದೆ, ಫೈನಲ್ ಇಯರ್ ಯಾರು ಡಿಗ್ರಿ ಮಾಡ್ತಿದ್ದೀರಾ ಅವರು ಕೂಡ ಏನು ಮಾಡ್ಬೋದು, ಅಪ್ಲೈ ಮಾಡಿ ಏನು ಮಾಡ್ಬೋದು, ಎಕ್ಸಾಮ್ನ ಬರಿಬೋದು. ಸೊ ನೀವು ಯಾವ ಥರ ಅಪ್ಲೈ ಮಾಡಬೇಕಂದ್ರೆ ಯು ಶುಡ್ ಗೋ ಟು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಏನು ಮೇನ್ ವೆಬ್ಸೈಟ್ ಇದೆ ಅದಕ್ಕೆ ಹೋಗಬೇಕು. ದಟ್ ಈಸ್ ssc.nic.in. ಅಲ್ಲೋದ್ರೆ ನಿಮ್ಗೆ ಏನು ಸಿಗುತ್ತೆ, ಅಪ್ಲಿಕೇಶನ್ ಸಿಗುತ್ತೆ. ಫಸ್ಟ್ ನೀವೇನು ಮಾಡಬೇಕಾಗತ್ತೆ, ರಿಜಿಸ್ಟರ್ ಮಾಡಬೇಕಾಗತ್ತೆ. ರಿಜಿಸ್ಟರ್ ಮಾಡಿ ಆಮೇಲೆ ಕಂಪ್ಲೀಟ್ ಡೀಟೇಲ್ ಅಪ್ಲಿಕೇಶನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ಫೀಸ್ ಇದೆ. ಫೀಸ್ ಬಂದು 100 ರೂಪೀಸ್ ಇರುತ್ತೆ. ಇಲ್ಲಿ ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸಿಗೆ, ಜೊತೆಗೆ ವುಮೆನ್ಸಿಗೆ ಇಲ್ಲಿ ಏನಿರಲ್ಲ, ಫೀಸ್ ಇರಲ್ಲ. ಸೊ ಹಂಗಾಗಿ ಅವ್ರು ಮಾತ್ರ, ಅವ್ರಿಗೇನಿರುತ್ತೆ ಫೀಸ್ ರಿಲ್ಯಾಕ್ಸೇಷನ್ ಇರುತ್ತೆ. ಜೊತೆಗೆ PWD ಅವರು ಕೂಡ ಏನಿಲ್ಲ, ಇಲ್ಲಿ ಫೀಸ್ ಪೇ ಮಾಡೋಂಗಿಲ್ಲ. ಇನ್ನು ಉಳಿದವರೆಲ್ಲ ಏನು ಮಾಡಬೇಕಾಗತ್ತೆ, 100 ರೂಪೀಸ್ ಫೀನ ಪೇ ಮಾಡಬೇಕಾಗತ್ತೆ. ಆ್ಯಂಡ್ ಇಲ್ಲಿ ನಮ್ಮದು ಕರ್ನಾಟಕ ಕೇರಳ ರೀಜನ್ ಅಂತ ಬರುತ್ತೆ SSCಲಿ. ಸೊ ಇಲ್ಲಿ ಎಕ್ಸಾಮ್ ಸೆಂಟರ್ಸ್ ಬಂದು ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀನಿ. ನಮ್ಮ KKR ರೀಜನ್ಗೆ ಎಕ್ಸಾಮ್ ಸೆಂಟರ್ ಬಂದು ಇಲ್ಲಿ ಏನೇನು ನಿಮಗೆ ಎಕ್ಸಾಮ್ ಸೆಂಟರ್ ತೋರಿಸ್ತಿದ್ದೀನಲ್ಲ, ಇಷ್ಟು ಎಕ್ಸಾಮ್ ಸೆಂಟರ್ಸ್ ಇರುತ್ತೆ. ನೀವೇನು ಮಾಡ್ಕೋಬೋದು, ಪ್ರಿಫರೆನ್ಸ್ 1, ಪ್ರಿಫರೆನ್ಸ್ 2 ಅಂತ ಕೇಳ್ತಾನೆ. ಅಪ್ಲಿಕೇಶನ್ ಹಾಕೋವಾಗ ನೀವು ಪ್ರಿಫರೆನ್ಸ್ನ ಏನು ಮಾಡ್ಕೋಬೋದು, ಸೆಲೆಕ್ಟ್ ಮಾಡ್ಕೋಬೋದು. ಸೊ ದಟ್ ಈಸ್ ಅಬೌಟ್ ದ ಎಕ್ಸಾಮ್ ಸೆಂಟರ್. ಆ್ಯಂಡ್ ಈಗಾಗಲೇ ಸ್ಕೀಮ್ ಹೇಳಿದೆ, 4 ಲೆವೆಲಲ್ಲಿ ಇರುತ್ತೆ. ಟೈರ್ 1, ಟೈರ್ 2. ಸೊ 2 ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ. ಟೈರ್ 3 ಬಂದು essay ರೈಟಿಂಗ್ ಇರುತ್ತೆ. ಅದ್ರ ಜೊತೆಗೆ ಟೈರ್ 4 ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಕರೀತಾರೆ. ಸೊ ಅದು ಯಾವ ಪೋಸ್ಟ್ಗೆ ಅಪ್ಲೈ ಆಗುತ್ತೋ ಅವ್ರಿಗೆ ಮಾತ್ರ ಏನಿರುತ್ತೆ, ಟೈರ್ 4 ಎಕ್ಸಾಮ್ ಇರುತ್ತೆ. ಸೊ ಇಲ್ಲಿ ಸ್ಕೀಮ್ ಆಫ್ ಎಕ್ಸಾಮಿನೇಷನ್. ಸೊ ಇಲ್ಲಿ ಜನರಲ್ ಇಂಟೆಲಿಜೆನ್ಸು, ಜನರಲ್ ಅವೇರ್ನೆಸ್ಸು, ಕ್ವಾಂಟಿಟಿವ್ ಆಪ್ಟಿಟ್ಯೂಡು, ಇಂಗ್ಲೀಷ್ ಕಾಂಪ್ರಿಹೆನ್ಷನ್. ಸೊ 4 ಪಾರ್ಟ್ ಇರುತ್ತೆ ಫಸ್ಟ್ ಟೈರಲ್ಲಿ. ನೆಕ್ಸ್ಟ್ ಸೆಕೆಂಡ್ ಟೈರಲ್ಲಿ ಕ್ವಾಂಟಿಟೇಟಿವ್ ಅಬಿಲಿಟಿ, ದಟ್ ಈಸ್ ಮ್ಯಾಥಮೆಟಿಕ್ಸ್, ಇಂಗ್ಲೀಷ್ ಲ್ಯಾಂಗ್ವೇಜು, ಕಾಂಪ್ರಿಹೆನ್ಷನು, ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ, ಜನರಲ್ ಸ್ಟಡೀಸ್ ಇರುತ್ತೆ. ಸೊ ಇದು ಟೈರ್ 2. ಟೈರ್ 3 ಕ್ಲಿಯರ್ ಆದರೆ ನೀವೇನು ಮಾಡ್ಬೋದು, ಸೊ ಎಲ್ಲ ಲೆವೆಲ್ಸು ಕ್ಲಿಯರ್ ಆದರೆ ನೀವು ಏನಾಗ್ತೀರಾ, ಲಾಸ್ಟಲ್ಲಿ ಇದಕ್ಕೆ ಸೆಲೆಕ್ಟ್ ಆಗ್ತೀರಾ. ಸೊ ತುಂಬ ಚೆನ್ನಾಗಿರುತ್ತೆ ಕರಿಯರು ಸೆಲೆಕ್ಟ್ ಆಗೋರಿಗೆ. ಸೊ ಹಂಗಾಗಿ ಅಪ್ಲಿಕೇಶನ್ ಹಾಕಿದ್ಮೇಲೆ ಪ್ರಿಪೇರ್ ಆಗಿ ಎಕ್ಸಾಮ್ಗೆ ಅಟೆಂಡ್ ಮಾಡಿ. ಸೊ ಇದು ಆಲ್ಮೋಸ್ಟ್ 1 ಇಯರ್ ಪ್ರೋಸೆಸ್ ಆಗುತ್ತೆ. ಸೊ ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೇಳಿ ಅಂತ ಹೇಳ್ತಾ, ಈ ಒಂದು ವೀಡಿಯೋದಲ್ಲಿ ನಾನು ಇಷ್ಟೇ ಇನ್ಫಾರ್ಮೇಷನ್ ಕೊಡ್ತಿರೋದು. ಸೊ ಏನಾದರೂ ಡೌಟ್ಸ್ ಇದೆ ದಯವಿಟ್ಟು ಕಮೆಂಟ್ ಮಾಡಿ. ಜೊತೆಗೆ ವೀಡಿಯೋದಲ್ಲಿ ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಆ್ಯಂಡ್ ಬಿ ಸೇಫ್.